ಜೈ ಸೀತಾರಾಮ್. ಇಂದಿನ ನೇಮಕಾತಿ ಸುದ್ದಿ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಜೊತೆಯಲ್ಲಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನೆಯಲ್ಲೇ ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲೇ ಕೂತ್ಕೊಂಡು ಉಚಿತವಾಗಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನು ಬರೀ ಉದ್ಯೋಗದ ಸುದ್ದಿಯನ್ನೇ ಕೊಡ್ತಾ ಇಲ್ಲ, ಅದ್ರ ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಕೆಲಸದ ಹುಡುಕಾಟಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗೆ ನಾನು ಕೊಡ್ತಿರೋ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಸಂಪೂರ್ಣ ನಿಮ್ಮದೇ. ನೀವು ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಬೋದು. ಬಹಳ ವಿಶೇಷವಾಗಿ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸಹೋದರರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ತಪ್ಪದೇ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ನೀವೊಬ್ಬರಿಗೆ ಸಹಾಯ ಮಾಡೋದು ನಿಮಗೊಬ್ಬರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಉದ್ಯೋಗದ ಸುದ್ದಿಗಳ ವಿವರಗಳನ್ನು ನಾನು ನಿಮಗೆ ನೀಡ್ತೀನಿ. ಎಂದಿನಂತೆ ನಾವು ಉದ್ಯೋಗವನ್ನು ಪ್ರತಿನಿತ್ಯವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಈ ಉದ್ಯೋಗದ ಸುದ್ದಿಯನ್ನು ತಗೊಂಡು ನೀವು ಅಪ್ಲಿಕೇಶನ್ಗಳನ್ನು ಮೊಬೈಲ್ನಲ್ಲೇ ಉಚಿತವಾಗಿ ಹಾಕೊಳ್ಬೋದಾಗಿದೆ. ನೇಮಕಾತಿ ಇಲಾಖೆ ಬಂದು ಬ್ಯಾಂಕ್ ಆಫ್ ಬರೋಡಾ. ಇಲ್ಲಿ ಹುದ್ದೆ ಹೆಸರು ಬಂದು ಅಪ್ರೆಂಟಿಸ್ ಹುದ್ದೆಗಳು ಅಂತ ಕರೆದಿದ್ದಾರೆ. ವಯಸ್ಸಿನ ಮಿತಿ ಬಂದು 20ರಿಂದ 28 ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಿ ಅಂತ ಹೇಳಿದ್ದಾರೆ. ನೇಮಕಾತಿ ವಿಧಾನ ಬಂದು ಆನ್ಲೈನ್ ಪರೀಕ್ಷೆ, ದಾಖಲೆ ಪರೀಕ್ಷೆ, ಸ್ಥಳೀಯ ಭಾಷೆ ಪರೀಕ್ಷೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 10 ಜನವರಿ 2025 ಅಂತ ಕೊಟ್ಟಿದ್ದಾರೆ. ವೆಬ್ಸೈಟ್ ಬಂದು www.bankofbaroda.in ಅಂತ ಹೇಳಿದರೆ ಈ ವೆಬ್ಸೈಟ್ಗೆ ಲಾಗಿನ್ ಆಗೋದನ್ನು ನಾನು ನಿಮಗೆ ನೈಜವಾಗಿ ತೋರಿಸ್ಕೊಡ್ತೀನಿ. ಈ ಉದ್ಯೋಗದ ಸುದ್ದಿ ಸತ್ಯನೋ ಸುಳ್ಳೋ, ನೈಜನೋ, ನಿಖರವಾಗಿ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಸಂಪೂರ್ಣ ವಿಡಿಯೋ ನೋಡಿ. ಮತ್ತೆ ತಡ ಮಾಡೋದು ಎಂದಿನಂತೆ ನಿಮ್ಮ ಗೂಗಲ್ ಸರ್ಚ್ ಇಂಜಿನ್ಗೆ ಬನ್ನಿ. ಈ ಗೂಗಲ್ ಸರ್ಚ್ ಇಂಜಿನಲ್ಲಿ ನೀವು ಟೈಪ್ ಮಾಡಬೇಕಾಗಿರೋದು ಬ್ಯಾಂಕ್ ಆಫ್ ಬರೋಡಾ. ಅವರಿಗೆ ನೋಡಿ, ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬ್ಯಾಂಕ್ ಅಂತ ಟೈಪ್ ಮಾಡ್ತಾ ಇದ್ದಂಗೆ ನೀವು ಗಮನಿಸ್ಬೋದು ಬ್ಯಾಂಕ್ ಆಫ್ ಬರೋಡಾದ ಒಂದು ಟೆಕ್ಸ್ಟ್ ಬಂದಿದೆ. ಈ ಟೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಬ್ಯಾಂಕ್ ಆಫ್ ಬರೋಡಾ ಪರ್ಸನಲ್ ಬ್ಯಾಂಕಿಂಗ್ ಅಂತ ಮತ್ತೊಂದು ಲಿಂಕ್ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ಬ್ಯಾಂಕ್ ಆಫ್ ಬರೋಡಾ ಅಧಿಕೃತವಾದಂಥ ವೆಬ್ಸೈಟಿಗೆ ಬಂದಿದ್ದೀವಿ. ಈ ವೆಬ್ಸೈಟಲ್ಲಿ ನಿಮಗೆ ಬೇಕಾಗಿರುವಂಥ ಎಂಪ್ಲಾಯ್ಮೆಂಟ್ ನ್ಯೂಸ್ ಎಲ್ಲಿದೆ ಅಂದರೆ ಇಲ್ಲಿ ಕರಿಯರ್ಸ್ ಅಂತ ಇದೆ, ನೀವು ನೋಡ್ಬೋದು. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಾಸ್ಟ್ ಕಾರ್ನರಲ್ಲಿದೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಲಿಂಕ್ ಮೇಲೆ ನೀವು ಟಚ್ ಮಾಡಿಕೊಂಡ್ರೆ ಸಾಕು, ಕರಿಯರ್ ಲಿಂಕ್ ಓಪನ್ ಆಗುತ್ತೆ. ಇದ್ರ ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಕರಿಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ನೋಡಿ ಇಲ್ಲಿ ಬರ್ತಾ ಇದೆ ಕರೆಂಟ್ ಆಪರ್ಚುನಿಟೀಸ್ ಅಂತ ಇದೆ. ಸೊ ಇಲ್ಲಿ ಈ ಲಿಂಕ್ ಮೇಲೆ ನಾವು ಮೋರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನೇರವಾಗಿ ಅಪ್ಲಿಕೇಶನ್ ಫಾರ್ಮೆಟಿಗೆ ಕರ್ಕೊಬರ್ತಾ. ಅಂದರೆ ಈ ಅಪ್ಲಿಕೇಶನ್ PDF-ಗಳನ್ನು ಒಂದ್ಸಲಿ ಅಧ್ಯಯನ ಮಾಡಬೇಕಾಗತ್ತೆ. ನೀವು ನೋಡ್ಬೋದು ಸ್ನೇಹಿತರಲ್ಲಿ, ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದವ್ರು ಕರೆದಿರುವಂಥ ಡಿಫ್ರೆಂಟ್ ಕ್ಯಾಟಗರಿ ಪೋಸ್ಟ್ಗಳಿದೆ. ಆ ಕ್ಯಾಟಗರಿಯಲ್ಲಿರುವಂಥ ಎಲ್ಲ ವ್ಯೂಸ್ಗಳನ್ನು ನೀವು ನೋಡ್ಕೊಳ್ಬೋದು. ವ್ಯೂ ಆಲ್ ಅಂತ ಕೊಡ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕರೆದಿರುವಂಥ ಅಷ್ಟು ಹುದ್ದೆಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೇಕಾಗಿರೋ ಹುದ್ದೆ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಅಪ್ರೆಂಟಿಸ್ ಅಂಡರ್ ಅಪ್ರೆಂಟಿಸಿಪ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಮತ್ತೊಂದು ಲಿಂಕ್ ಓಪನ್ ಆಗುತ್ತೆ. ಸೊ ಈ ಲಿಂಕಲ್ಲಿ 2 ಪೋಸ್ಟ್ಗಳಿದೆ. NATS ಅಂತ ಇದೆ, NAPS ಅಂತ ಇದೆ. ಎರಡೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ನೌ ಅಂತ ಕೊಟ್ಟರೆ ನೇರವಾಗಿ ಇಲ್ಲ ಬೇಡ ನಾನು ಅಡ್ವರ್ಟೈಸ್ಮೆಂಟ್ ಓದಬೇಕು ಅಂದರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಕಾಪಿ ಸಿಗುತ್ತೆ. ಇದು PDF. ಈ PDF ಅಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ಯಾಲ್ರಿ ಎಷ್ಟು, ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದನ್ನು ಸಂಪೂರ್ಣ ಮಾಹಿತಿಗಳನ್ನು ಇದರೊಳಗಡೆ ನಿಮಗೆ ನೀಡಿದರೆ ಇದನ್ನೆಲ್ಲ ಅಧ್ಯಯನ ಮಾಡ್ಕೊಳ್ಬೋದು. ಅಧ್ಯಯನ ಮಾಡ್ಕೊಂಡಿದ್ದ ನಂತರ ನೀವು ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಅಪ್ಲೈ ನೌ ಅಂತ ಕೊಟ್ಟಿದ್ದಾರೆ. ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೇಳ್ತಾ ಇದೆ ಪ್ರೊಸೀಡ್ ಟು ಕಂಟಿನ್ಯೂ ಅಂತೇಳಿ. ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಲಾಗಿನ್ ಕೇಳ್ತಿದೆ. 2 ಥರ ಇದೆ, ಜನರಲ್ ಸ್ಟೂಡೆಂಟ್, ಸ್ಯಾಂಡ್ವಿಚ್ ಸ್ಟೂಡೆಂಟ್ ಅಂತ ಇದೆ. ಸೊ ಇದರಲ್ಲಿ ನೀವು ಜನರಲ್ ಸ್ಟೂಡೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಜನರಲ್ ಸ್ಟೂಡೆಂಟ್ ಆಯ್ಕೆ ಮಾಡ್ತಾ ಇದ್ದಂಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಮತ್ತೊಂದು ಲಿಂಕ್ ಬರುತ್ತೆ. ಈ ಬಾಕ್ಸ್ ಮೇಲೂ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಆಧಾರ್ ಕಾರ್ಡು ಇದೆಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದಂಗೆ ನಿಮಗೆ ಒಂದು OTP ಅಂದರೆ ಮೊಬೈಲ್ ನಂಬರ್ ಹಾಕಿ, ಸ್ಟೂಡೆಂಟ್ ಇಮೇಲ್ ID ಕೇಳ್ತಿದೆ. ಈ ಇಮೇಲ್ ID ಹಾಕ್ಕೊಂಡು ಕ್ಯಾಪ್ಚಾ ಕೊಟ್ಟಿದ್ದನ್ನು ಹಾಕಿ ಸೆಂಡ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಎಂಟ್ರ್ ಮಾಡಬೇಕು. OTPಯನ್ನು ಎಂಟ್ರ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ನಿಮಗೆ ಬರುತ್ತೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್. ಇಲ್ಲಿ ಬಂದಿದೆ ನೋಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಡೀಟೇಲ್ಸ್ಗಳಿಗೆ ಏನೇನು ಕೇಳ್ತಾ ಇದೆ. ಸೊ ಈ ಡೀಟೇಲ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಥ್ರೂನೇ ಹಾಕೊಳ್ಬೋದು. ಈ ಥರ ಎರರ್ ಬರುತ್ತೆ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ಅಗೇನ್ ಸ್ಟೂಡೆಂಟ್ ರೀಲಾಗಿನ್ ಓಪನ್ ಮಾಡ್ಕೊಳ್ಳಿ. ಒಮ್ಮೊಮ್ಮೆ ಸರ್ವರ್ಗಳು ಬ್ಯುಸಿ ಇದ್ದಾಗ ಈ ರೀತಿಯಾಗಿ ಆಗುತ್ತೆ. ಸೊ ನೀವು ಬಹಳ ಈಸಿಯಾಗಿ ನಿಮ್ಮ ಮೊಬೈಲ್
ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದಾಗಿದೆ. ಸೊ ಇದು ಈ ಕಾರಣಕ್ಕೆ ನಮ್ಮ ಚಾನಲ್ ವಿಶೇಷತೆ ಏನಂದರೆ ಅಪ್ಲಿಕೇಶನ್ಗಳನ್ನು ತೋರಿಸೋದ್ರ ಜೊತೆನಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನೀವು ಬಹಳ ಸಿಂಪಲ್ ಮೆಥಡ್ ಇರುತ್ತೆ, ಇದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡ್ರೆ ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲೇ ಹಾಕೊಳ್ಬೋದು ಅಂತ ಹೇಳ್ತಾ, ಬ್ಯಾಂಕ್ ಆಫ್ ಬರೋಡಾದವರು ಕರೆದಿರುವಂಥ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅಂದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.